ಓಕೆ ಅಣ್ಣ, ನಿಮ್ಮ ಹೆಸರು? ಸುಹಾಸ್ ಅಂತ ಅಣ್ಣ. ಎಲ್ಲಿಂದ ಬಂದಿರಿ? ದಾವಣಗೆರೆಯಿಂದ. ದಾವಣಗೆರೆಯಿಂದ. ಎಷ್ಟು ಕಣ ಆಡಿದೆ ನಿಮ್ಮದು? ಅಣ್ಣ 3 ಕಣ ಹಾಕಿವಿ, 1 ಕಣ ತರ್ಡ್ ಆಗೈತೆ ಅಣ್ಣ. ಎರಡಲ್ಲಾಗೆ ಎರಡಲ್ಲಿ ಬಂದು 2.5 ತಿಂಗಳಾಗೈತೆ ಅಣ್ಣ. ಇವಾಗ ಇದು ಎಷ್ಟನೇ ಕಣ ಅನ್ನೋದು? ಅಣ್ಣ ಇದು 4ನೇ ಕಣ ಅಣ್ಣ. 4ನೇ ಕಣ. ಎಲ್ಲಿಂದ ಬಂದಿರ? ದಾವಣಗೆರೆಯಿಂದ ಅಣ್ಣ. ದಾವಣಗೆರೆಯಲ್ಲಿ? ದಾವಣಗೆರೆ ನಿಟ್ಟೋಳಿ ಅಣ್ಣ. ನಿಟ್ಟೋಳಿಂದ ಬಂದಿರ. ನಿಮಗೆ ಕಾನ್ಫಿಡೆನ್ಸ್ ಆಯ್ತು ಬರ್ತಾರೆ ಇದು ಹೊಡಿತಾರೆ? ಅಣ್ಣ ಐತಿ. ಎಲ್ಲರೂ ಅದೊಂದು ಆಸೆ ಇಟ್ಕೊಂಡ್ ಬಂದಿರ್ತಾರೆ, ಸೋಲು ಗೆಲುವು ಯಾರ ಕೈ ಇದ್ದಿದ್ದೆ ಅಣ್ಣ, ಅದೇನು ಮಾಡೋಕ್ಕಾಗಲ್ಲ. ನಮ್ದು 2 ಕಣ ಓಡಾಗೈತಿ, 1 ಕಣ ತರ್ಡ್ ಆಗೈತಿ. ಈಗ ಈ ಕಣ ಏನಕತ್ತ ನೋಡ್ಬೇಕು. ಅದೇ ಕಾದು ನೋಡ್ಬೇಕಲ್ಲ. ಈಗ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಈ ಒಂದು ಜಾನಪದ ಶೈಲಿ ಹಳ್ಳಿ ಗಾಡಿನಲ್ಲಿ ಎಲ್ಲ ಆಟಗಳು ನಿಂತ್ಕೊಂತ ಬಂದು ಯಾವುದಕ್ಕೂ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಆದ್ರೆ ಇದು ಕುರಿ ಒಡ್ಡಿ ಅಂದ್ಬಿಟ್ರೆ ಭಾಳ ಹುಚ್ಚು ಜನಗಳಿಗೆ. ಏನಾರ ಇರಲಿ ಕೆಲಸ ಬಿಟ್ಟು ಬಂದು ಆ ಕೆಲಸಗಳನ್ನ ಮಾಡ್ತಾರೆ. ಗೆಲ್ಲಬೇಕು, ಗೆಲ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡ್ಬರ್ತಾರೆ. ಕೊನೆ ಸೋತ್ರು ಗೆದ್ರು ಅದನ್ನ ಸಮನ ಸ್ವೀಕಾರ ಮಾಡಿ ಹೋಗ್ತಾರೆ. ಆಮೇಲೆ ನಾವ್ ಆಡೋದಲ್ಲ ಅಣ್ಣ, ಅದು ಬಾಯಿಲ್ಲದ ಪ್ರಾಣಿ ಆಡೋದು. ಹೌದೌದು. ನಾವೇನ್ ನಮ್ ಖುಷಿಗೆ ಅಷ್ಟೇ ಹಾಕೋದು, ಅದು ಬಾಯಿಲ್ಲದ ಪ್ರಾಣಿ. ಅದಕ್ಕೆ ಎಷ್ಟು ಇರ್ತೈತೆ ಅಷ್ಟು ಆಡ್ಬೇಕು. ಅದು ಏನೇನೋ ಆದ್ರೂ ಅದು ಸುಮ್ಮನೆ ಇರ್ತೈತಿ, ಅದಕ್ಕೆ ಹೇಳ್ಕೊಳಕ್ ಆಗಲ್ಲ. ಈಗ ಒಬ್ಬರ ಹತ್ರ ನೀವು ಕುರಿ ಸಾಕಿದಂತ ಅರ್ಥ ಮಾಡ್ಕೊಂಡು ನಮಿಗೂ ಸಮಾಧಾನ ಆಗ್ಬೇಕು, ಅದಕ್ಕೂ ಸಮಾಧಾನ ಆಗ್ಬೇಕು, ಹಂಗ ಆಡಿಸ್ಬೇಕು. ನೀವೇನೇನು ಫುಡ್ ಎಲ್ಲ ಹಾಕ್ತೀರಿ? ಹೆಂಗ್ ರೆಡಿ ಮಾಡ್ತೀರಿ ಅಣ್ಣ? ನಾವು ಕಾಳು, ಹುಲ್ಲು ಎಲ್ಲ ಹಾಕ್ತಿವಿ ಅಣ್ಣ. ಹಾಲು ಮೊಟ್ಟೆ ಒಂದು ಈಗ ನಾವು ಮನುಷ್ಯರನ್ನ ಹೆಂಗ್ ಜೋಪಾನ ಮಾಡ್ತೀರಿ ಅಣ್ಣ ಹಂಗೆ. ಆಮೇಲೆ ಎಷ್ಟು ವರ್ಷ ಆಯ್ತು ನೀವು ಸಾಕಕತ್ತಿದ್ನ? ಅಣ್ಣ ನಮ್ದು ಭಾಳ ವರ್ಷದಿಂದ ಸಾಕ ಕುಂತೀವಿ ಅಣ್ಣ. ಅಂದ್ರೆ ಇದು ತಗೊಂಬಂದು ಈಗ 1-2 ತಿಂಗಳಾಗೈತೆ ಅಣ್ಣ. ಇದು ಮುಟ್ಟಿ ಇನ್ನೂ ಟಗರ್ಗಳು ಇದಾವೆ ನಿಮ್ಮ? ಅಣ್ಣ ಇದಾವೆ, ಇನ್ನೂ 5 ಇದಾವೆ ಅಣ್ಣ. ಒಟ್ಟು ಎಲ್ಲೆಲ್ಲಿ ಕಣಗಳು ಇರ್ತಾವಲ್ಲ ನೀವು ಓದೇ? ಅಣ್ಣ ಹಾಕ್ತಿವಿ. ಸೋಲು ಗೆಲುವು ಲೆಕ್ಕ ಅಲ್ಲ? ಇಲ್ಲ. ಥ್ಯಾಂಕ್ ಯು ಸರ್. ಬರ್ತಾರೆ ನೀವು? ನಿಮ್ಮ ಹೆಸರು? ನನ್ನ ಸರ್ ದೀಪಕ್. ನೀವು ಹೋಗ್ತೀರಾ ಕುರಿ ಒಟ್ಟು ಎಲ್ಲೆಲ್ಲಿ ಇರ್ತಾರೆ ಕಡೆ ಹೋಗ್ತೀರಾ? ನಿಮ್ಗೆ ಆಸೆ ಕುರಿ ಒಟ್ಟಿ? ಕುರಿ ಒಟ್ಟಿ ಅಂದ್ರೆ ಆಸೆ ಅಣ್ಣ. ಬಾರಣ, ನೀವು ಬಾರಣಲ್ಲಿ. ಅಣ್ಣ ನಿಮ್ಮ ಹೆಸರು? ಕಾರ್ತಿಕ್ ಅಂತ ಅಣ್ಣ. ಕಾರ್ತಿಕ್. ನೀವು ದಾವಣಗೆರೆ ಬಂದು? ದಾವಣಗೆರೆ. ನಿಮ್ದು ಟಗರ್ ಐತೆ? ಇದೆ ಅಣ್ಣ, ನಮ್ಮದೆಲ್ಲ ನಾವು ಒಂದೇ ಟೀಮ್. ಇಲ್ಲಿ ದಾವಣಗೆರೆ ತನಕ ಬಂದಿರಿ? ದಾವಣಗೆರೆಯಿಂದ ಮುಗಿಸ್ಕೊಂಡೇ ಹೋಗ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಆತ್ಮೀಯರಲ್ಲಿ ಮತ್ತೊಂದು ಕುರಿ ಮಾಲೀಕರನ್ನ ನಾವು ಸಂದರ್ಶನ ಮಾಡಿದ್ವಿ. ಏನು ಸೋಲು ಗೆಲುವು ಲೆಕ್ಕ ಅಲ್ಲ, ಅದು ಬಾಯಿಲ್ಲದ ಪ್ರಾಣಿ. ಅದು ಏನೇನೋ ಆದ್ರೂ ನಾವು ಅರ್ಥ ಮಾಡ್ಕೊಂಡು ಅದನ್ನ ಸಾಕಬೇಕು, ಸಲುಬೇಕಂತ ಹೇಳಿ ಭಾಳ ಒಂದು ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಆ ಹುಡುಗ ಮಾತಾಡಿದೆ. ಭಾಳ ಖುಷಿ ಆಯಿತು. ಇವತ್ತು ಸರಿಸುಮಾರು 40-50 ಟಗರುಗಳು ಇಲ್ಲಿ ಬಂದಿದ್ದಾವೆ. ಎಲ್ಲರೂ ಕೂಡ ತಮ್ಮ ತಮ್ಮ ಕುರಿಗಳ ಆಟವನ್ನು ಕಣದಲ್ಲಿ ನೋಡಲಿಕ್ಕೆ ಭಾಳ ಕಾತುರರಾಗಿದ್ದಾರೆ. ನಿಜಕ್ಕೂ ಇವತ್ತಿನ ಕಾಲದಲ್ಲಿ ಗ್ರಾಮೀಣ ಸೊಗಡಿನ ಈ ಆಟಕ್ಕೆ ಹೆಚ್ಚಿನ ಬಲ ಇವತ್ತು ಸಿಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಎಲ್ರಿಗೂ ಕೂಡ ಕುರಿ ಮಾಲೀಕರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಕ್ಯಾಮ್ರಾಮನ್ ಚಿರಂಜೀವಿ ಮನೋಜ್ ಜೊತೆ ವಿಜಯಕುಮಾರ್ ಎರೆಬುದಿಯಾಳ್ ಮತ್ತು ಗುಡದಳ್ಳಿ. ಥ್ಯಾಂಕ್ ಯು. ಕಾರ್ತಿಕ್ ಅಂತ ಹೇಳಿ. ಕಾರ್ತಿಕ್ ಯಾವ್ರಿಂದ ಬಂದಿರಿ? ಮರದನಹಳ್ಳಿಯಿಂದ ಬಂದಿರಿ. ಇದೇ ನಿಮ್ಮ ಕುರಿಗೆ? ಇದೆ ನಮ್ಮ ಕುರಿ. ಎಲ್ಲೆಲ್ಲಿ ಯಾವ್ಯಾವ ಕಣಗಳಲ್ಲಿ ಭಾಗವಹಿಸಿತ್ತು? ತಿಮ್ಮೇನಹಳ್ಳಿ ಕಣಕ್ಕೆ ಫಸ್ಟ್ ಕಣ ಹಾಕಿದ್ವಿ, ಅಲ್ಲೇ 3rd ಪ್ಲೇಸ್ ಆಯಿತು. ಅಲ್ಲಿಂದ ಇಲ್ಲಿಗೆ ಹಾಕಿದ್ವಿ. ಅಲ್ಲಿಂದ ಇಲ್ಲಿಗೆ ಈಗ ಮತ್ತೆ ನಿಮ್ಗೆ ಕಾನ್ಫಿಡೆನ್ಸ್ ಉಂಟು? ಐತೆ. ಯಾಕಂದ್ರೆ ಇದು ಹಳ್ಳಿ ಭಾಗದಲ್ಲಿ ಕುರಿ ಒಡ್ಡಿ ಅಂದ್ರೆ ಎಂಥವ್ರಿಗೂ ಆಸೆ. ಕೆಲಸ ಬಗ್ಸಿ ಬಿಟ್ಟು ಅದೇನೇ ಕಾರ್ಯಕ್ರಮಗಳಿರಲಿ ಬಿಟ್ಟು ಬಂದ್ಬಿಡ್ತಾರೆ. ಇವತ್ತು ನಿಜವಾಗ್ಲೂ ಭಾಳ ಚೆನ್ನಾಗಿ ಅಲ್ಲಿ ನಾವು ವಿಡಿಯೋ ಮಾಡಕ್ಕೆ ಹೋದ್ರೆ ಅಲ್ಲಿ ಸಂಘಟಕರು ನಮಗೆ ಇದು ಮಾಡಿದರು, ಭಾಳ ತೊಂದರೆ ಆಗ್ತೈತಿ, ನೀವು ಆಚೆ ಹೋಗ್ರಿ ಅಂದರು. ಮತ್ತು ಹೊರಗೆ ಬಂದು ಹೆಂಗಪ್ಪ ಅಂದಾಗ ನೀವು ಸಿಕ್ಕರೆ ನಮಗೆ ಭಾಳ ಖುಷಿ ಆಯ್ತು. ಈಗ ನಿಮಗೆ ಕಾನ್ಫಿಡೆನ್ಸ್ ಆಯಿತು? ಇದೆ ಅಣ್ಣ, ಇದೆ. ಗೆಲ್ಲುತ್ತೇನೆ ರನ್ನರ್ ಅಪ್ ಅಂತ ಆಗಿದೆ ಅಣ್ಣ. ಈ ಒಂದು ರೌಂಡ್ ಪಾಸ್ ಆಗೈತಿ. ಈಗ ಒಂದು ಪಾಸ್ ಆಗೈತಾ? ಒಂದು ಸ್ಟೆಪ್ ಆಡಿದ್ದೀರಾ ಆಲ್ರೆಡಿ? ಒಂದು ರೌಂಡ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ಪಿಗೆ ವೇಟ್ ಮಾಡಿ. ನೆಕ್ಸ್ಟ್ ಸ್ಟೆಪ್ಪಿಗೆ ವೇಟ್ ಮಾಡಿ. ಅದು ಕನ್ಸಿಡರ್ ಆಗಿದೆ ನೆಕ್ಸ್ಟ್? ಈಗ ಜೈವಿನ ಸರ್ಕಾರ ಅಂತ ನಮ್ಮದೇ ಮಾಡಿ. ನೆಕ್ಸ್ಟ್ ನಿಮ್ಮದೇ? ಅದೇ. ನಿಮ್ಮ ಹೆಸರು? ಅಣ್ಣ ನಮ್ಮ ಹೆಸರು ಯಶವಂತ. ಭಾಳ ಕುರಿ ಉಡ್ಡಿ ಅಂದ್ರೆ ಭಾಳ ಇದೊಂದು ಇಷ್ಟ ನಿಮಗೆ? ನಾವು ಚಿಕ್ಕವರಿಂದ ಕುರಿ ಫೀಲ್ಡಲ್ಲೇ ಬೆಳೆದಿರೋ ಒಟ್ಟು ಅದು ಟಗರು ಆಡಿಸ್ಬೇಕಂದ್ರೆ ಭಾಳ ಖುಷಿ ಆಯ್ತು. ನಿಮ್ಮ ಹೆಸರು? ಶೇಖರ್ ಅಂತ. ಶೇಖರ್. ನೀವು ಅರೆವರಿಂದ ಬಂದ? ನಾನು ನಮ್ಮ ಅಣ್ಣನೇ ಮರಿ ಮೇಯ್ಸೋದು. ನಿಮ್ಮದೇ ಮರಿ ಒಂದು ಸಾಕಿರೋದು? ಅಣ್ಣ ತಮ್ಮ ನಾವು ಇಬ್ಬರು. ತಮ್ಮನ? ಬಟ್ ನಿಮಗೆ ಕಾನ್ಫಿಡೆನ್ಸ್ ಕಂಟಿನ್ಯೂ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಆತ್ಮೀಯರೇ, ಇವತ್ತು ನಾವು ಹರಿಹರ ತಾಲೂಕು ಗುಡದಳ್ಳಿ ಗ್ರಾಮಕ್ಕೆ ಬಂದಿದ್ವಿ. ಇಲ್ಲಿ ಬಸವಪಟ್ಟಣ ಸಮೀಪದ ಮರಬನಹಳ್ಳಿ ಗ್ರಾಮದಿಂದ ಹುಡುಗರು ಕೂಡ ಬಂದಿದ್ದಾರೆ. ಜೈ ಭೀಮ್ ಸರ್ಕಲ್ ಅಂತೇಳಿ ಅಲ್ಲಿಂದ ಹುಡುಗರು ಬಂದಿದ್ದಾರೆ. ಏನಪ್ಪ ಇದು ಉದ್ದೇಶ ಅಂದರೆ, ಇವತ್ತು ಹಳ್ಳಿ ವಾತಾವರಣದಲ್ಲಿ ಟಗರು ಕಾಳಗ ಅಂದ್ರೆ ಎಲ್ರಿಗೂ ಆಸೆ. ಎಲ್ಲರೂ ನೋಡ್ಲಿಕ್ಕೆ ಬರ್ತಾರೆ, ಕುರಿ ಇದ್ದವರು ಬರ್ತಾರೆ, ಇಲ್ದವರು ಬರ್ತಾರೆ. ನಿಜಕ್ಕೂ ಭಾಳ ಸಂತೋಷ ಆಯಿತು. ಸುಮಾರು ಹಳ್ಳಿಗಳಿಂದ, ಸುಮಾರು ಊರುಗಳಿಂದ ಟಗರುಗಳು ಬಂದಿದ್ದಾವೆ. ರಾತ್ರಿ 2 ಗಂಟೆವರೆಗೂ ಆದರೂ ಇದು ಒಂದು ಆಟ ಟಗರು ಕಾಳಗ ನಡೀತೆ ಅಂತ ಹೇಳಿ ಒಬ್ಬರು ಆಯೋಜಕರು ಹೇಳಿದರು. ನಿಜವಾಗಿಯೂ ಇತ್ತೀಚಿನ ದಿನಮಾನಗಳಲ್ಲಿ ಈ ಆಟಗಳು ಎಂತೆಂಥ ಆಟಗಳು ನಶಿಸಿ ಹೋಗಿದ್ದಾವೆ. ಆದರೆ ಟಗರು ಕಾಳಗ ಯಾವತ್ತೂ ಕ್ರೇಜ್ ಇದ್ದದ್ದೇ. ನಿಜವಾಗಿಯೂ ನಾವು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಟಗರು ಪ್ರೇಮಿಗಳಿಗೆ, ನಮ್ಮೂರು ಗುಡದಳ್ಳಿ ಬೂದಿಯಾಳ ಅನ್ನೋದಕ್ಕಿಂತ ಎಲ್ಲ ಊರಿನ ಟಗರು ಪ್ರೇಮಿಗಳಿಗೆ ನಾವು ಶುಭಾಶಯನ ಕೋರ್ತೀವಿ. ಎಲ್ಲರೂ ಕೂಡ ಗೆಲ್ಲಿ ಅಂತೇಳಿ ನಾವು ಆಶಿಸ್ತೀವಿ. ಥ್ಯಾಂಕ್ ಯು.